ಅಪ್ಪ ಅಮ್ಮ ಅಣ್ಣ ತಮ್ಮಂದಿರು ಹುಟ್ಟಿ ಬೆಳೆದ ಮನೆ ಎಂದರೆ ಹೆಣ್ಣು ಮಕ್ಕಳಿಗೆ ಪ್ರಾಣ. ಗಂಡನ ಮನೆಯಿಂದ ಅಮ್ಮನ ಮನೆಗೆ ಹೋಗುವಾಗ ಹೆಣ್ಣು ಮಕ್ಕಳಿಗೆ ಎಲ್ಲಿಲ್ಲದ ಸಂತೋಷ ಸಡಗರ. ಜೀವನದಲ್ಲಿನ ಖುಷಿಯೆಲ್ಲ ಆ ಒಂದು ಗಳಿಗೆಯಲ್ಲಿ ಸಿಕ್ಕಂತೆ ಆಗುತ್ತದೆ. ಪ್ರೀತಿ ವಾತ್ಸಲ್ಯ ಅಕ್ಕರೆಯಿಂದ ತನ್ನವರನ್ನು ನೋಡಲು ಕಾತೊರೆಯುತ್ತಿರುತ್ತಾಳೆ. ಮಗಳು ಅಮ್ಮ ಸೊಸೆ ಅತ್ತೆ ಅನ್ನೋ ಜವಾಬ್ದಾರಿಗಳು ಒಂದಾದ ಮೇಲೊಂದು ಬಂದರೂ ಹೆಣ್ಣಿಗೆ ತವರಿನ ಮೇಲಿನ ವ್ಯಾಮೋಹ ಕೊನೆಯುಸಿರು ಇರುವವರೆಗೂ ಕಡಿಮೆ ಆಗಲ್ಲ. ತವರಿಗೆ ಹೋದ ಹೆಣ್ಮಕ್ಕಳಿಗೆ ತವರಿನವರು ಆತಿಥ್ಯ ಮಾಡಿ ಗಂಡನ ಮನೆಗೆ ಮತ್ತೆ ಕಳುಹಿಸಿಕೊಡುವಾಗ ಕುಂಕುಮ ತಾಂಬೂಲ ಕೊಟ್ಟು ಕಳುಹಿಸುವುದು ಹಿಂದೂಗಳ ವಾಡಿಕೆ. ಹೆಣ್ಮಕ್ಕಳು ಗಂಡನ ಮನೆಗೆ ಹಿಂದಿರುಗುವಾಗ ತವರಿನಿಂದ ಕೆಲ ವಸ್ತುಗಳನ್ನು ತೆಗೆದುಕೊಂಡು ಹೋದರೆ ಅದೃಷ್ಟ ಒಳಿದು ಬರುತ್ತದೆ. ಹಾಗೆ ಐಶ್ವರ್ಯ ಸಂಪತ್ತು ಸಹ ಹೆಚ್ಚುತ್ತದೆ. ಹಾಗಾದರೆ ತವರಿನಿಂದ ತರಬೇಕಾದ ಅದೃಷ್ಟದ ವಸ್ತುಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಭಕ್ತಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಭಕ್ತಿ ಸಮಾಚಾರ ತಿಳಿಯಲು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಪ್ರೆಸ್ ಮಾಡಿ. ತವರು ಮನೆಯಿಂದ ಮಹಿಳೆಯರು ಕೆಲ ವಸ್ತುಗಳನ್ನು ತಂದುಕೊಂಡರೆ ಅದೃಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಈ ವಸ್ತುಗಳು ತಂದುಕೊಳ್ಳುವುದರಿಂದ ಅಮ್ಮನ ಮನೆ ಹಾಗೂ ಅತ್ತೆ ಮನೆ ಎರಡೂ ಮನೆಗಳಿಗೂ ಒಳಿತು ಆಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಲಕ್ಷ್ಮೀದೇವಿ ಅನುಗ್ರಹ ದೊರೆಯುವ ವಸ್ತುಗಳನ್ನು ತರುವುದರಿಂದ ಸಾಲಬಾಧೆ, ಅನಾರೋಗ್ಯ, ಹಣಕಾಸು ಸಮಸ್ಯೆ, ಕಿರಿಕಿರಿಯಂತಹ ತೊಂದರೆಗಳು ದೂರವಾಗುತ್ತದೆ. ಯಾವ ವಸ್ತುಗಳನ್ನು ತರಬೇಕು ಅಂತ ನೋಡೋದಾದರೆ ಅರಿಶಿನ ಕುಂಕುಮ. ಸಾಮಾನ್ಯವಾಗಿ ಎಲ್ಲ ಹೆಣ್ಣು ಮಕ್ಕಳಿಗೆ ತವರಲ್ಲಿ ಅರಿಶಿನ ಕುಂಕುಮ ತಾಂಬೂಲ ಕೊಟ್ಟೆ ಕಳಿಸುತ್ತಾರೆ. ಹಿಂದೂ ಸಂಪ್ರದಾಯದಲ್ಲಿ ಅರಿಶಿನ ಕುಂಕುಮಕ್ಕೆ ಹೆಚ್ಚು ಮಹತ್ವವಿದೆ. ಅರಿಶಿನ ಕುಂಕುಮದಿಂದ ಹೆಣ್ಣು ಮಕ್ಕಳು ದೀರ್ಘ ಸುಮಂಗಲಿಯಾಗಿರುತ್ತಾರೆ. ಅರಿಶಿನ ಕುಂಕುಮ ಜೊತೆಗೆ ಮಹಿಳೆಯರು ತರಬೇಕಾದ ವಸ್ತುಗಳಲ್ಲಿ ಪ್ರಮುಖವಾದದ್ದು ಎಂದರೆ ಅದು ಬೆಲ್ಲ. ಸಿಹಿಯಾದ ಬೆಲ್ಲವನ್ನು ಅಮ್ಮನ ಮನೆಯಿಂದ ತಂದರೆ ಎಲ್ಲವೂ ಶುಭವಾಗುತ್ತದೆ. ಸಾಲಬಾಧೆ ಸಹ ಇರುವುದಿಲ್ಲ. ಬೆಲ್ಲವನ್ನು ಲಕ್ಷ್ಮೀ ಸ್ವರೂಪವಾಗಿ ಪೂಜಿಸುವುದರಿಂದ ಎಲ್ಲ ಕಷ್ಟಗಳು ದೂರವಾಗುತ್ತದೆ. ಮತ್ತೊಂದು ವಸ್ತು ಬಳೆಗಳು. ಅದರಲ್ಲೂ ತವರಿನಿಂದ ಕೆಂಪು ಬಣ್ಣದ ಬಳೆಗಳನ್ನು ತಂದುಕೊಂಡರೆ ಅದೃಷ್ಟ ದೇವತೆಯನ್ನು ಮನೆಗೆ ಕರೆತಂದಂತೆ. ಹಾಗೆ ಅದೃಷ್ಟ ಮತ್ತಷ್ಟು ಹೆಚ್ಚಾಗಲು ಆನೆ ಗೊಂಬೆಗಳನ್ನು ತಂದುಕೊಂಡರೆ ಲಕ್ಷ್ಮೀ ದೇವಿಯ ಕಟಾಕ್ಷ ಸದಾ ನಿಮ್ಮ ಮೇಲಿರುತ್ತದೆ. ಇದರ ಜೊತೆಗೆ ಅಪ್ಪ ಅಮ್ಮ ಅಥವಾ ಅಣ್ಣ ತಮ್ಮಂದಿರು ತವರಿಗೆ ಬಂದ ಹೆಣ್ಮಗಳಿಗೆ ನವಿಲುಗರಿ ಕೊಡಿಸಿ ಕಳಿಸಿದರೆ ಮಗಳ ಮನೆ ಹಾಗೂ ಅವರ ಮನೆಗೂ ತುಂಬಾ ಒಳ್ಳೆಯದಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಇವೆಲ್ಲ ವಸ್ತುಗಳು ತವರು ಮನೆ ಹಾಗೂ ಗಂಡನ ಮನೆಗೆ ಒಳ್ಳೆಯದಾಗುವಂತೆ ಮಾಡುತ್ತದೆ. ಇನ್ನು ಯಾವ ವಸ್ತುಗಳನ್ನು ಹೆಣ್ಣು ಮಕ್ಕಳು ತವರಿನಿಂದ ತರಲೇಬಾರದು ಅಂತ ನೋಡೋದಾದ್ರೆ ಯಾವುದೇ ಕಾರಣಕ್ಕೂ ಅಮ್ಮನ ಮನೆಯಿಂದ ಉಪ್ಪನ್ನು ತರಬಾರದು. ಉಪ್ಪನ್ನು ತಂದರೆ ಅಮ್ಮನ ಮನೆಗೆ ದರಿದ್ರ ಆವರಿಸುತ್ತದೆ. ಅದೇ ರೀತಿ ಹುಣಸೆ ಹಣ್ಣನ್ನು ಸಹ ತರಬಾರದು. ಒಂದು ವೇಳೆ ಹುಣಸೆ ಹಣ್ಣನ್ನು ತಂದರೆ ಎರಡೂ ಮನೆ ಮಂದಿಗೆ ಜಗಳವಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಹುಳಿ ಹಾಗೂ ಕಹಿ ತಿನಿಸು ಪದಾರ್ಥಗಳನ್ನು ತರದೇ ಇದ್ದರೆ ಎರಡೂ ಮನೆಗೂ ಒಳಿತು. ಇನ್ನು ತವರಿನಿಂದ ಹಾಲು, ಜರಡಿ, ಮಣೆ, ಪೊರಕೆ, ಎಳ್ಳು, ಸೂಜಿ ಈ ರೀತಿಯ ವಸ್ತುಗಳನ್ನು ತರಲೇಬಾರದು. ಇವೆಲ್ಲ ತಂದರೆ ತವರಿನ ಐಶ್ವರ್ಯ ಕರಗಿ ಹೋಗುತ್ತದೆ. ಹಾಗೆ ಕಬ್ಬಿಣದಿಂದ ತಯಾರಿಸಿದ ವಸ್ತುಗಳನ್ನು ಸಹ ತರಬಾರದು. ಕಬ್ಬಿಣದ ವಸ್ತುಗಳನ್ನು ತಂದರೆ ತೀವ್ರ ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತದೆ. ತವರಿನಿಂದ ಯಾವ ವಸ್ತುಗಳು ತರಬೇಕು, ಯಾವ ವಸ್ತುಗಳನ್ನು ತರಬಾರದು ಎಂದು ಎಚ್ಚರ ವಹಿಸಿಕೊಂಡರೆ ಎರಡೂ ಮನೆಯಲ್ಲೂ ಸಂತೋಷ, ಸಂಪತ್ತು, ಐಶ್ವರ್ಯ, ಅಭಿವೃದ್ಧಿ ಹೆಚ್ಚಾಗುತ್ತದೆ. ಈ ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದು ಮರಿಬೇಡಿ.